ತಿಂಗಳು ಸೂರ್ಯ ರಾಶಿಯಿಂದ ರಾಶಿಗೆ ಬರುವ ಕ್ರಿಯೆಗೆ ಸಂಕ್ರಾಂತಿ ಎಂದೇ ಹೆಸರು. ಜ್ಯೋತಿಷ ಎಲ್ಲ ಯಾಕೆ ನಂಬೋಕೋತೀರಿ, ಎಲ್ಲ ನಮ್ಮ ಗ್ರಹಚಾರ ಅಂತಾರೆ. ಅದು ಜ್ಯೋತಿಷವೇ, ಅವ್ರ ಬಾಯಲ್ಲೇ ಬರ್ತಿರುತ್ತೆ ಎಲ್ಲ ನಮ್ಮ ಗ್ರಹಚಾರ ಅಂತ. ಜ್ಯೋತಿಷ ಎಲ್ಲ ನಂಬಲ್ಲಪ್ಪ, ನಾವೆಲ್ಲ ನಮ್ಮ ಗ್ರಹಚಾರ ಅಂತಾರೆ. ಅದೇನೇನು, ಅದು ಜ್ಯೋತಿಷವೇ. ವರ್ಷಕ್ಕೊಮ್ಮೆ ಆದರೂ ಇಡೀ ನಿಮ್ಮ ಮನೆ ಜಾತಕಗಳನ್ನು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಳ್ಳಿ. ಸರ್, ಈ ವರ್ಷ ಹೇಗಿದೆ, ನಾವೇನಾದ್ರು ಬಿಸ್ನೆಸ್ ಮಾಡ್ಬೋದಾ, ಅಟ್ಲೀಸ್ಟ್ 6 ತಿಂಗಳಿಗಾದ್ರೂ ತೋರಿಸ್ಕೊಳ್ಳಿ. ರವಿ ಸಾಮಾನ್ಯವಾಗಿ ಯಾವ್ಯಾವ ವಿಷಯಕ್ಕೆ ನಿಮಗೆ ಬರುತ್ತೆ ಅಂತಂದ್ರೆ, ಸರ್ಕಾರಿ ಕೆಲಸಗಳಿಗೆ, ಮನೆ ಕಟ್ಟುವಂತ ಕೆಲಸಗಳಿಗೆ, ಷೇರುಪೇಟೆ ವ್ಯವಹಾರಗಳಿಗೆ, ಈ ರೀತಿ ಕೆಲಸಗಳನ್ನ ಮಾಡುವವರು ರವಿಯ ಅಂಶವನ್ನ, ಮಾಸ ಭವಿಷ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆತ್ಮೀಯರೇ, ಚಂದ್ರನಿಂದ ನಾವು ವಾರ ಭವಿಷ್ಯವನ್ನು ಯೋಚನೆ ಮಾಡ್ತೀವಿ. ನಾನು ಆಗಲೇ ಹೇಳಿದಾಗೆ ರವಿಯಿಂದ ಮಾಸ ಭವಿಷ್ಯವನ್ನು ಲೆಕ್ಕ ಹಾಕ್ತೀವಿ. ಯಾಕೆಂದರೆ 1 ತಿಂಗಳು ಮೇಷರಾಶಿಯಿಂದ ರವಿ ಇಲ್ಲಿಗೆ ಬರಲಿಕ್ಕೆ 1 ತಿಂಗಳು ಬೇಕು ಅಂತ ನಾನು ಆಗಲೇ ಹೇಳಿದೆ. 1 ತಿಂಗಳಿಗೆ ಒಂದು ಸಾಕು. ಇನ್ನೊಂದು ಮಾಹಿತಿ ನಿಮಗೆ ಗೊತ್ತಿರಲಿ, ರವಿ ಪ್ರತಿ ತಿಂಗಳು ಮನೆಯನ್ನು ಬದಲಾಯಿಸೋದು ಗಣಪತಿಯವರೇ ಪ್ರತಿ ತಿಂಗಳ 14, 15, 16 ಇದೇ ದಿನಾಂಕಗಳಲ್ಲಿ. ಈ 3 ದಿನಾಂಕಗಳಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ರವಿ ಹೋಗುತ್ತೆ. ಅದಕ್ಕೆ ನಾವು ಸಂಕ್ರಮಣ ಅಂತ ಕರಿತೀವಿ. ರವಿ ಮೇಷದಲ್ಲಿದ್ದರೆ ಮೇಷದಿಂದ ವೃಷಭಕ್ಕೆ ಬರುವುದಕ್ಕೆ ವೃಷಭ ಸಂಕ್ರಮಣ, ವೃಷಭದಿಂದ ಮಿಥುನಕ್ಕೆ ಬಂದಕ್ಕೆ ಮಿಥುನ ಸಂಕ್ರಮಣ, ಕಟಕ ರಾಶಿಗೆ ಬರೋದಕ್ಕೆ ಕಟಕ ಸಂಕ್ರಮಣ, ಇಲ್ಲಿಗೆ ಬಂದಾಗಲೇ ಹಬ್ಬ ಬರುತ್ತೆ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ. ಅದೇ ಮಕರ ಸಂಕ್ರಾಂತಿ. ನಮಗೆ ಎಲ್ಲಾವುದು ಗೊತ್ತಿರೋದು ಸಂಕ್ರಾಂತಿ ಅನ್ನೋ ಒಂದು ಹಬ್ಬ ಜನವರಿ 15 ಮಕರ ಸಂಕ್ರಾಂತಿ ಅಂತ. ಪ್ರತಿ ತಿಂಗಳು ಸೂರ್ಯ ರಾಶಿಯಿಂದ ರಾಶಿಗೆ ಬರುವ ಕ್ರಿಯೆಗೆ ಸಂಕ್ರಾಂತಿ ಎಂದೇ ಹೆಸರು. ಆದರೆ ಇದು ಇಲ್ಲಿ ಉತ್ತರಾಯಣ ದಕ್ಷಿಣಾಯಣ ಬದಲಾಗೋದ್ರಿಂದ ಇದಕ್ಕೆ ವಿಶೇಷ. ಹೌದು, ಇಲ್ಲಿಂದ ಉತ್ತರಾಯಣ ಆಗೋದ್ರಿಂದ ನಾವು ಅದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಅದನ್ನು ಸಂಕ್ರಾಂತಿ ಹಬ್ಬವನ್ನಾಗಿ ನಾವು ಆಚರಿಸ್ತೇವೆ. ಹಾಗಾಗಿ ರವಿ, ನೀವು ಜಾತಕ ಹೇಗಿರೋ ತೆಗೆದಿಟ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ನಿಮ್ಮ ರಾಶಿ ಮೇಷನೇ ಆಗಿತ್ತು ಅಂತ ತಿಳ್ಕೊಳ್ಳೋಣ. ನಿಮ್ಮ ರಾಶಿಯಿಂದ ರವಿ 1ರಲ್ಲಿ, 2ರಲ್ಲಿ, 4ರಲ್ಲಿ, 5ರಲ್ಲಿ, 7ರಲ್ಲಿ, 8ರಲ್ಲಿ, 12ರಲ್ಲಿ, 9ರಲ್ಲಿ, 10ರಲ್ಲಿ ಇದ್ದರೆ ಅನುಕೂಲಗಳು ಕಡಿಮೆ. ಬಹುಶಃ 1, 2, 3, 4, 5, 6, 7, 8, 9 ರಾಶಿಗಳಲ್ಲಿ ಗುರುವಿನ ಪರಿಣಾಮ ಅಷ್ಟು ಸಕಾರಾತ್ಮಕವಾಗಿರೋದಿಲ್ಲ. ರವಿಗೆ ಸಕಾರಾತ್ಮಕವಾದಂಥ ಅಂಶಗಳು ಮೂರೇ ಮನೆ. ನಿಮ್ಮ ಮೇಷರಾಶಿ ಆಗಿದ್ದರೆ 3ರಲ್ಲಿರಬೇಕು, 6ರಲ್ಲಿರಬೇಕು, ಇಲ್ಲ 11ರಲ್ಲಿರಬೇಕು. ನೋಡ್ಕೊಳ್ಳಿ. ಆ ತಿಂಗಳೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅಂತಲೇ ಅರ್ಥ. ಈಗ ನಿಮಗೆ ಮೇಷರಾಶಿಯವರಿಗೆ ರವಿ ಪಂಚಮದಲ್ಲಿತ್ತು ಅಂತಂದರೆ ಆ ತಿಂಗಳು ನಾವು ಹುಷಾರಾಗಿರಬೇಕು. 7ರಲ್ಲಿತ್ತು ಅಂದರೆ ಹುಷಾರಾಗಿರಬೇಕು, 8ರಲ್ಲಿದ್ದರೆ ಹುಷಾರಾಗಿರಬೇಕು, 9, 10, 12ರಲ್ಲಿದ್ದರೆ ಹುಷಾರಾಗಿರಬೇಕು. ನೋಡ್ಕೊಳ್ಳಿ, ವೆರಿ ಈಸಿ. ಇಲ್ಲ ನಿಮ್ಮ ರಾಶಿಯಿಂದ 3ರಲ್ಲಿತ್ತು, 6ರಲ್ಲಿತ್ತು, 11ರಲ್ಲಿತ್ತು, ಈ ತಿಂಗಳು ಪರವಾಗಿಲ್ಲಪ್ಪ, ಯಾವ ಕೆಲಸ ಬೇಕಾದ್ರೂ ಕೈ ಹಾಕ್ಬೋದು. ರವಿ ಸಾಮಾನ್ಯವಾಗಿ ಯಾವ್ಯಾವ ವಿಷಯಕ್ಕೆ ನಿಮಗೆ ಬರುತ್ತೆ ಅಂತಂದರೆ, ಸರ್ಕಾರಿ ಕೆಲಸಗಳಿಗೆ, ಮನೆ ಕಟ್ಟುವಂಥ ಕೆಲಸಗಳಿಗೆ, ಅಥವಾ ಷೇರುಪೇಟೆ ವ್ಯವಹಾರಗಳಿಗೆ, ಈ ರೀತಿ ಕೆಲಸಗಳನ್ನು ಮಾಡುವವರು ರವಿಯ ಅಂಶವನ್ನು, ಮಾಸ ಭವಿಷ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಿಸ್ನೆಸ್ ಮೆನ್ಸಿಗೆ ಬಹಳ ಅನುಕೂಲ ಅಂತಂದರೆ ರವಿ ಆ್ಯಂಡ್ ಚಂದ್ರ. ಅದರಲ್ಲಿ ರವಿ ಸ್ವಲ್ಪ ಸ್ಟ್ರಾಂಗ್. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಎಲ್ಲದಕ್ಕೂ ಹೆಚ್ಚು ಸ್ಟಾಪ್ ಮಾಡಿಬಿಡಿ, ಏನು ಮಾಡೋಕ್ಕೆ ಹೋಗ್ಬಿಡಿ. ಅಮಾವಾಸ್ಯೆಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿಮ್ಮ ದೈನಂದಿನ ಕೆಲಸ ಮಾಡ್ಕೊಳ್ಳಿ. ಹೊಸ ಯೋಜನೆಗಳನ್ನು ಯಾವುದನ್ನು ಆರಂಭಿಸೋಕ್ಕೆ ಹೋಗಬೇಡಿ. ಆ ರವಿನೂ ಡಲ್ಲಿರುತ್ತದೆ, ಅಮಾವಾಸ್ಯೆಯಲ್ಲಿ ಚಂದ್ರನೂ ಡಲ್ಲಿರುತ್ತೆ. ಹುಣ್ಣಿಮೇಲೆ ಪರವಾಗಿಲ್ಲ, ಹುಣ್ಣಿಮೇಲೆ ಚಂದ್ರನೂ ಸ್ಟ್ರಾಂಗು, ರವಿನೂ ಸ್ಟ್ರಾಂಗು, ಅದೊಂಥರ ಪರವಾಗಿಲ್ಲ. ಇನ್ನೂ ಬುಧ, ಶನಿ, ಕುಜ, ಶುಕ್ರ ಈ ಗ್ರಹಗಳು 3 ತಿಂಗಳು, 1.5 ತಿಂಗಳು, 2 ತಿಂಗಳು ಚೇಂಜ್ ಆಗುತ್ತೆ. ಅದು ಪರವಾಗಿಲ್ಲ. ಮೇಜರಾಗಿ ರವಿ ಚಂದ್ರ ನೋಡ್ಕೊಳ್ಳಿ. ಇನ್ನು ಶನಿ 2.5 ವರ್ಷ ಮನೆ ಬದಲಾಯಿಸೋದು. ಈಗ ಈ ಮನೆಗೆ ಮೇಷರಾಶಿಯಲ್ಲಿ ಶನಿ ಇದ್ದರೆ ಇಲ್ಲಿಗೆ ಬರೋಕ್ಕೆ 2.5 ವರ್ಷ ಆಗುತ್ತೆ. ಅದನ್ನೇ ನಾವು 7.5 7.5 ವರ್ಷ ಅನ್ನೋದು. ಈಗ ಇದು ನಿಮ್ಮ ಮೇಷರಾಶಿ ಅಂದರೆ ಇಲ್ಲಿದ್ದರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. 2.5 2.5 2.5
7.5 ವರ್ಷ 7.5 ಬರುತ್ತೆ. ಆ 7.5 ವರ್ಷನೂ ಹುಷಾರಾಗಿರಬೇಕು. ಇನ್ನು ದಿನ ಭವಿಷ್ಯ ಆಯಿತು, ವಾರ ಭವಿಷ್ಯ ಆಯಿತು, ಮಾಸ ಭವಿಷ್ಯ ಆಯಿತು, ಋತು ಭವಿಷ್ಯ ಆಗಲೇ ಹೇಳಿದೆ, ಉತ್ತರಾಯಣ ಆ್ಯಂಡ್ ದಕ್ಷಿಣಾಯಣ ಇಷ್ಟನ್ನೂ ಸೇರಿ ಅದಕ್ಕೆ ನಾವು ಕರೆಯುವ ಹೆಸರೇ ಗೋಚಾರ. ಅದರ ಸಂಪೂರ್ಣ ವಿವರ ಗ್ರಹಚಾರ. ಗ್ರಹ ಅದರ ನಡಿಗೆ, ಗ್ರಹಚಾರ ಇಲ್ಲೇ ಇದೆ. ಆದರೆ ಕೆಲವರು ಹೇಳ್ತಾರೆ, ಜ್ಯೋತಿಷ ಎಲ್ಲ ಯಾಕೆ ನಂಬೋಕೋತೀರಿ, ಎಲ್ಲ ನಮ್ಮ ಗ್ರಹಚಾರ ಅಂತಾರೆ. ಅದು ಜ್ಯೋತಿಷವೇ, ಅವ್ರ ಬಾಯಲ್ಲೇ ಬರ್ತಿರುತ್ತೆ ಎಲ್ಲ ನಮ್ಮ ಗ್ರಹಚಾರ ಅಂತ. ಜ್ಯೋತಿಷ ಎಲ್ಲ ನಂಬಲ್ಲಪ್ಪ, ನಾವೆಲ್ಲ ನಮ್ಮ ಗ್ರಹಚಾರ ಅಂತಾರೆ. ಅದಿನ್ನೇನು, ಅದು ಜ್ಯೋತಿಷ್ಯವೇ. ಹಾಗಾಗಿ ಅದಕ್ಕೆ ನಾವು ಗೋಚಾರ ಅಂತೀವಿ. ಈ ಕಾರಣಕ್ಕೆ ದಿನ, ವಾರ, ಮಾಸ, ವರ್ಷ ಭವಿಷ್ಯಗಳಲ್ಲಿ ಸಾಕಷ್ಟು ಏರುಪೇರುಗಳು ಇರೋದ್ರಿಂದ ದಯವಿಟ್ಟು ಅಕಸ್ಮಾತ್ ನಿಮಗೆ ನೋಡ್ಕೊಳಕ್ಕೆ ಬರಲಿಲ್ಲ ಬಿಡಿ, ತಿಂಗಳಲ್ಲಿ ಎಲ್ಲದೂ ನೋಡ್ಕೊಳಕ್ಕೆ ಆಗೋಲ್ಲ. ನಾವು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ. ವರ್ಷಕ್ಕೊಮ್ಮೆ ಆದರೂ ಇಡೀ ನಿಮ್ಮ ಮನೆ ಜಾತಕಗಳನ್ನು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಳ್ಳಿ. ಸರ್, ಈ ವರ್ಷ ಹೇಗಿದೆ, ನಾವೇನಾದ್ರು ಬಿಸ್ನೆಸ್ ಮಾಡ್ಬೋದಾ, ಅಟ್ಲೀಸ್ಟ್ 6 ತಿಂಗಳಿಗಾದ್ರೂ ತೋರಿಸ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮ್ಮ ಈ ವರ್ಷ ಸಾಧಾರಣವ, ಮಧ್ಯಮವ, ಉತ್ತಮವ ಅನ್ನೋದನ್ನು ತಿಳ್ಕೊಂಡು ನೀವು ಮುಂದುವರಿಬೋದು. ಈಗ ನಮ್ಮ ಹತ್ರ ಬರ್ತಾರೆ ಸುಮಾರು ಜನ, ಸರ್ ಹೋದ ವರ್ಷ ನಾನೊಂದು ಬಿಸ್ನೆಸ್ಗೆ ದುಡ್ಡು ಹಾಕ್ಬಿಟ್ಟು ನನಗೊಂದು 20 ಲಕ್ಷ ಹೊರಟೋಯ್ತು ಅಂತ. ನಾವು ಅವ್ರು ಹೋದ ವರ್ಷದ ಸ್ಥಿತಿಗತಿ ನೋಡಿದ್ರೆ ಗ್ರಹಗಳೆಲ್ಲ ತಿರುಗು ಮುರುಗಿರುತ್ತೆ, ವೈಪರೀತ್ಯ ಇರುತ್ತೆ. ನಾವು ಹೇಳೋದು ಹೋದ ವರ್ಷ ಯಾಕೆ ಮಾಡೋಕ್ಕೆ ಹೋದ್ರೆ ಈ ವರ್ಷ ಮಾಡ್ಬೋದಿತ್ತಲ್ಲ, ಚೆನ್ನಾಗಿತ್ತು ಅಂತ. ಇಲ್ಲ ಸರ್, ನಮ್ಗೆ ಯಾರೂ ಹೇಳಲಿಲ್ಲ ಅಂತ. ಅದಕ್ಕೆ ವರ್ಷ ತೋರಿಸ್ಕೊಂಡ್ಬಿಟ್ರೆ ನಿಮಗೆ ಈ ಗೊಂದಲಗಳು, ಈ ಪರಿಸ್ಥಿತಿಗಳು ದಯವಿಟ್ಟು ಬರೋದಿಲ್ಲ. ಅದು ನಷ್ಟ ಆದಮೇಲೆ, ಅದು ಕಳ್ಕೊಂಡ ಮೇಲೆ, ಅಪಘಾತ ಆದ ಮೇಲೆ ಬಂದು ತೋರಿಸಿದ್ರೆ ಪ್ರಯೋಜನ ಇರೋದಿಲ್ಲ. ಮುಂದಕ್ಕೆ ಅದು ಆಗದ ಹಾಗೆ ಪರಿಹಾರ ಹೇಳ್ಬೋದು, ಅಥವಾ ಈಗಾಗಲೇ ಆಗಿರೋದಕ್ಕೆ ಒಂಚೂರು ಪರಿಹಾರ ಹೇಳಬಹುದು. ಅದೇ ಸ್ವಲ್ಪ ಅದನ್ನು ತಪ್ಪಿಸ್ಕೊಳ್ಳಬಹುದು. ಪೆಟ್ಟಾಗೋದು ಕನ್ಫರ್ಮು. ಜ್ಯೋತಿಷದಲ್ಲಿ ಯಾವುದೂ ಮಿಸ್ ಮಾಡೋಕ್ಕಾಗಲ್ಲ. ಕಡಿಮೆ ಪೆಟ್ಟು ಬೀಳೋ ಹಾಗೆ ನೋಡ್ಕೋಬೋದು. ಪೆಟ್ಟು ಬೀಳುತ್ತೆ, ಕಡಿಮೆ ಪೆಟ್ಟು. ಜಾರ್ ಬಿದ್ವಿ, ಫ್ರ್ಯಾಕ್ಚರ್ ಆಗಲಿಲ್ಲ, ತರ್ಚ್ಕೊಂತು, ಊದ್ಕೊಂತು, ಓಕೆ, ನಮ್ಮ ಬರೀ ಆಯಿಂಟ್ಮೆಂಟ್ಗಳಲ್ಲಿ ಕೆಲಸ ಮುಗಿದೋಯ್ತು. ಬಟ್ ಫ್ರ್ಯಾಕ್ಚರ್ ಆದರೆ ಇಡೀ ಕಾಲಿಗೆ ಸುತ್ತಕೊಂಡು 3 ತಿಂಗಳು ತಿರುಗಾಡಬೇಕು ಒಂದೇ ಕಾಲಿನಲ್ಲಿ. ಅದನ್ನು ತಪ್ಪಿಸ್ಕೋಬಹುದು ಜ್ಯೋತಿಷ್ಯದಲ್ಲಿ. ಗ್ರಹಗಳೆಲ್ಲ ಕೆಲಸ ಮಾಡೇ ಮಾಡುತ್ತವೆ, ಸೇಡು ತೀರ್ಸ್ಕೊಳ್ಳುತ್ತೆ. ಅದು ಡ್ಯೂಟಿ ಹಾಕ್ಬಿಟ್ಟಿರ್ತಾರಲ್ಲ ಅವ್ರಿಗೆ, ಅದು ಮಾಡಬೇಕು. ಆದರೆ ಕಡಿಮೆ ಡ್ಯೂಟಿ ಮಾಡ್ರಪ್ಪ, ಡ್ಯೂಟಿ ಮಾಡಿ ಸ್ವಲ್ಪ ನಿಮ್ಮ ಪ್ರಮಾಣ ಕಡಿಮೆ ಇರಲಿ ಅಂತ ಕೇಳ್ಕೋಬೋದು. ವರ್ಷವೆಲ್ಲದಲ್ಲೇ ಒಂದು ಸಾರಿ ನೀವು ತೋರಿಸ್ಕೊಂಡ್ರೆ. ದಯವಿಟ್ಟು ನಾನು ಇನ್ನೊಂದು ಗಮನಿಸ್ದೆ ಗಣಪತಿಯವರೇ, ಈ ಕೆಲವು ಜಾತಗಳನ್ನ ತರ್ತಾರ್ರಿ, ಈ ಮೂಲೆ ಹರಿದೋಗಿರುತ್ತೆ, ಈ ಕಡೆ ಹರಿದೋಗಿರುತ್ತೆ, ಇಲ್ಲ ಸುಟ್ಟೋಗಿರುತ್ತೆ, ಇರೋರೆ ಪುರಿ ಪಟ್ಟಣ ಕಟ್ಟೋ ಥರ ಕಟ್ಟಿಬಿಟ್ಟಿರ್ತಾರೆ. ಅದು ನೋಡಿದ್ರೆ ಬೇಜಾರಾಗುತ್ತೆ. ಜಾತಕ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಅದು ನಿಮ್ಮ ಲೈಫ್ ಡಾಕ್ಯುಮೆಂಟ್, ಸರ್ಟಿಫಿಕೇಟ್. ನಿಮ್ಮ BSc BE ಸರ್ಟಿಫಿಕೇಟ್ನ ಮಾತ್ರ ಜೋಪಾನವಾಗಿ ಲ್ಯಾಮಿನೇಷನ್ ಮಾಡಿಸಿ ಬೀರಲ್ಲಿ ಇಡ್ತೀರಿ. ಜಾತಕ ಮಾತ್ರ ಹೆಂಗೆ ಬೇಕಂಗೆ ಎಸ್ತಿರ್ತೀರ. ಯಾಕೆ? ದಯವಿಟ್ಟು ಹಾಗೆ ಮಾಡಬೇಡಿ. ಒಂದು ತಿಳ್ಕೊಳ್ಳಿ, ಜಾತಕ ದೇವರ ಫೋಟೋಕ್ಕೆ ಸಮ. ಹಬ್ಬ ಹರಿದಿನಗಳಲ್ಲಿ ಅದನ್ನು ಇಟ್ಟು ದಯವಿಟ್ಟು ಪೂಜೆ ಮಾಡಿ, ಅದನ್ನು ಆವಾಗವಾಗ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಇದೆ ಅದರೊಳಗಡೆ. ನಿಮ್ಮ ಹುಟ್ಟಿದಾಗ ನಿಮ್ಮ ಪಾಲಿಗೆ ಬಂದಂಥ ಗ್ರಹಗಳ ಚಲನೆ ಇದೆ, ಸ್ಥಾನಮಾನ ಇದೆ. ಈಗ ನಮ್ಮದೊಂದು ಚಾರ್ಟ್ ಹಾಕ್ತಾರೆ, ಅದನ್ನು ದಯವಿಟ್ಟು ನೀವು ಸೇವ್ ಮಾಡ್ಕೊಳ್ಳಿ. ಜಾತಕವನ್ನು ಹೇಗೆ ಇಟ್ಕೋಬೇಕು ಅಂತ ಒಂದು ಪ್ರಿಂಟೆಡ್ ಚಾರ್ಟ್ ಹಾಕ್ತಾರೆ. ಯಾವ್ಯಾವ ರೀತಿ ನಾವು ಜಾತಕ ನೋಡ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು, ಅದು ಲ್ಯಾಮಿನೇಷನ್ ಮಾಡಬೇಕು, ಮಾಡ್ಕೊಳ್ಳುವಾಗಲೇ 2 ಕಾಪಿ ಮಾಡಬೇಕು, ಒಂದನ್ನು ಬೀರುವಲ್ಲಿ ಇಟ್ಬಿಡ್ಬೇಕು, ಇನ್ನೊಂದನ್ನು ಅಲ್ಲಿ ಹೋಗುವಾಗ ತೊಗೊಂಡು ಹೋಗೋದಕ್ಕೆ ಇಟ್ಕೋಬೇಕು, ಅದನ್ನು ಎಸ್ದಾಡಬಾರ್ದು. ಆಮೇಲೆ ಜಾತಕದಲ್ಲಿ ಕೆಲವು ನೀವು ಪರಿಶೀಲನೆ ಮಾಡಿಸ್ಕೊತೀರಾ, ಕೆಲವು ಒಳಿತು ಕೆಡುಕುಗಳನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಡಿ. ತುಂಬ ಒಳ್ಳೇದು ಬಂದಿದ್ದು ಹಂಚ್ಕೊಂಡ್ರೆ ಎದುರುಗಡೆಯವರು ಅಸೂಯೆ ಪಡ್ತಾರೆ. ತುಂಬ ಕೆಟ್ಟದ್ದು ಬಂದು ಹಂಚ್ಕೊಂಡ್ರೆ ಮನಸ್ಸಲ್ಲಿ ಅನ್ಕೋತಾರೆ, ಇವ್ನಿಗೆ ಹಿಂಗೆ ಆಗಬೇಕಾಗಿತ್ತು, ಸರಿಯಾಗಿ ಮಾಡಿದ ದೇವ್ರು ಅಂತಾರೆ. ಹಂಚ್ಕೋಬೇಡಿ, ಯಾರ ಹತ್ರನೂ ಕೇಳ್ಕೊಳ್ಳಿ, ನೀವು ಒಳಗಿಟ್ಕೊಳ್ಳಿ, ಸುಮ್ಮನಿರಿ, ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ನೀವು ಇನ್ನೇನು ಅದನ್ನು ಎಲ್ಲ ಕಡೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ಕ್ಲೀಟಾಗಿ ಇಟ್ಕೊಳ್ಳಿ ಜಾತಕವನ್ನು. ಆಮೇಲೆ ಸುಟ್ಟಿರೋದಂತೂ ದೇವರನ್ನೇ ಇಟ್ಕೋಬೇಡಿ. ಅದು ಅಪಶಕನ. ನಿಮ್ಮ ಲೈಫಿನ ಕೆಲಸ ಕಾರ್ಯಗಳಿಗೆ, ನಿಮ್ಮ ಯೋಜನೆಗಳಿಗೆ ಏನೋ ಒಂದು ಅಪಶಕನ ಬಿತ್ತು ಅಂತ ಅರ್ಥ. ಸುಟ್ಟಿರೋ ಜಾತಕ ಇಟ್ಕೊಳ್ಳೇಬೇಡಿ. ಅದನ್ನು ನದಿಗೋ ಯಾವುದೋ ನೀರಿಗೋ ಬಿಟ್ಟುಬಿಡಿ, ಅದನ್ನು ಬಾರಿಸಿಟ್ಕೊಂಬಿಡಿ. ನೀವು ಸುಮಾರು ಜನ ತರ್ತಾರೆ. ದಯವಿಟ್ಟು ಜಾತಕಗಳ ಬಗ್ಗೆ ಸೀರಿಯಸ್ ಆಗಿದೆ. ಇದುವರೆಗೂ ನಾನು ಹೇಳಿರಲಿಲ್ಲ ಇದೊಂದು ಮ್ಯಾಟ್ರನ್ನು. ನನಗೆ ಅದು ಹೇಳಬೇಕನ್ನಿಸ್ತಿತ್ತು. ಈಗ ಒಂದು ಸಂದರ್ಭ ಬಂತು, ಪಂಚಾಂಗ ಶ್ರವಣದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರವೀಂದ್ರ ಅಂತ ಹೇಳಿ. ನಾನು ಮನೋ ಆಸ್ಟ್ರೋ ಸಂಸ್ಥೆಗೆ ನಾಗರಾಜ್ ಕೋಟೆಯವ್ರ ಹತ್ರ ಬಂದೆ. ನನ್ನ ಇಬ್ಬರು ಮಕ್ಕಳದ್ದು ಜಾತ್ಕೊಂಡು ಬರ್ಸೋಣ ಅಂತ ಹೇಳಿ. ಒಬ್ಳಿಗೆ 6 ವರ್ಷ, ಇನ್ನೊಬ್ಳಿಗೆ 9 ಮಂತು.
ಸೊ ಇವಾಗ್ಲೇ ಜಾತಕ ತೋರಿಸಿ ಅವ್ರದ್ದು ಜೀವನ ಹೆಂಗಿರುತ್ತೆ, ಯಾವ ಥರ ಹೋಗುತ್ತೆ ಮುಂದಕ್ಕೆ, ಮತ್ತು ಏನಾದ್ರು ತೊಂದರೆಗಳಿದಾವ ಅಥವಾ ಅದಕ್ಕೇನಾದ್ರು ಪರಿಹಾರಗಳು ಬೇಕಾ ಅಂತ ಕೇಳ್ಕೊಂಡು ಬರ್ಸೋಣ ಅಂತ ಬಂದೆ. ಸರ್ರು ನೀಟಾಗಿ ನೋಡಿ ಜಾತಕನ ನೀಟಾಗಿ ಬರ್ಕೊಟ್ಟಿದ್ದಾರೆ. ಸಿಂಪಲ್ ಪರಿಹಾರಗಳನ್ನ ಹೇಳ್ಕೊಟ್ಟಿದ್ದಾರೆ. ಮುಂದಕ್ಕೆ ಯಾವ ಥರ ಫಾಲೋ ಮಾಡ್ಬೋದು, ಹೇಗಿರ್ಬೋದು ಅನ್ನೋದನ್ನು ನೀಟಾಗಿ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ನನಗೆ. ಸೊ ಅದನ್ನು ನೀಟಾಗಿ ಫಾಲೋ ಮಾಡಿಕೊಂಡು ಹೇಗೆ ಮಾಡ್ಬೋದು, ಮುಂದಕ್ಕೆ ಮಕ್ಳ ಜೀವನ ಹೆಂಗೆ ರೂಪಿಸ್ಬೋದು, ಮತ್ತು ಇಬ್ರಿಗೂ ಇರುವಂಥ ವ್ಯತ್ಯಾಸಗಳೇನು ನೀಟಾಗಿ ಸಿಂಪಲ್ ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ಹೇಳ್ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಆಯಿತು. ಸೊ ಈಗ ಚಿಕ್ಕ ಏಜಲ್ಲೇ ಬಂದು ಕೊಟ್ಟಿರೋದ್ರಿಂದ ಸರ್ ಹೇಳಿರೋ ಪ್ರಕಾರ ಈಗಲೇ ಫಾಲೋ ಮಾಡಿದ್ರೆ ಮುಂದಕ್ಕೆ ಆಗುವಂಥ ಚಿಕ್ಕ ಪುಟ್ಟ ತಾಪತ್ರೆಗಳನ್ನ ಕಮ್ಮಿ ಮಾಡಿಕೊಂಡು ಅವ್ರ ಜೀವನನ ಸುಗಮವಾಗಿ ನಡೆಸೋಕ್ಕೆ ಒಳ್ಳೆ ದಾರಿದೀಪನ ತೋರಿಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಪಂಚಾಂಗ ಶ್ರವಣಕ್ಕೆ ಹೊರಡ್ತೀವಿ. ಬಿ ಗಣಪತಿಯವರೇ, ಇಲ್ಲಿವರೆಗಿನ ವಿವರ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ಪ್ರಿಯರೇ, ಇಲ್ಲಿವರೆಗೆ ಕೋಟೆಯವರು ಹೇಳಿದಾಗ ನನಗನ್ಸಿದ್ದು ಸಂಕಟ ಬಂದಾಗ ವೆಂಕಟರಮಣ ಅಂತ. ನಮಗೆ ಜಾತಕದ ನೆನಪಾಗುವುದು, ಜ್ಯೋತಿಷ್ಯಗಳ ನೆನಪಾಗುವುದು, ದೇವರ ನೆನಪಾಗುವುದು, ಹೊತ್ತ ಹರಕೆಗಳ ಮರು ನೆನಪಾಗುವುದು ಯಾವಾಗಲೂ ಸಂಕಟ ಬಂದಾಗ. ಹಾಗಾಗಿ ನಾವು ನಮ್ಮ ಜಾತಕಗಳನ್ನು ಹುಡುಕುವ ಕಾಲ ಯಾವಾಗ ಅಂದರೆ ನಮಗೆ ಸಂಕಟ ಬಂದಾಗ ಹುಡುಕ್ತೇವೆ, ಸುಖದಲ್ಲಿ ಅದನ್ನು ಮರೆತೇವೆ. ನೋಡಿ, ಇವತ್ತಿನ ವರ್ತಮಾನದಲ್ಲಿ ಎಲ್ಲರೂ ಹಳ್ಳಿಯಿಂದ ದಿಲ್ಲಿಯವರೆಗೆ, ಗ್ರಾಮಗಳಿಂದ ಪೇಟೆ ಪಟ್ಟಣದವರೆಗೆ ಏನು ಮಾಡ್ತಾರೆ? ಒಂದು, ಎಲ್ಲರೂ ವಾಕಿಂಗ್ ಶುರು ಮಾಡಿದ್ದಾರೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ. ಇನ್ನೊಂದು, 6 ತಿಂಗಳಿಗೆ ವರ್ಷಕ್ಕೆ ಒಮ್ಮೆ ಹೋಲ್ ಬಾಡಿ ಚೆಕಪ್ ಅಂತ ಮಾಡಿಸ್ತಾರೆ. ಹಾಗೇನೆ ಅವ್ರು ಹೇಳಿದ್ದು ಹೌದು. ನಿಮ್ಮ ಜಾತಕ ಕೂಡ ನಿಮ್ಮ ಬದುಕಿನ ಭವಿಷ್ಯ, ವರ್ತಮಾನ, ಸಾಧ್ಯವಾದರೆ ಭೂತ, ಇದೆಲ್ಲವನ್ನ ನಿಮ್ಮ ಕಣ್ಣೆದುರು ಆಗಾಗ ತರುವಂತ ಕೆಲಸ. ಅದು ಮಾಡುವುದೇನು? ಎಚ್ಚರ ವಹಿಸುವಂಥದ್ದು. ದಾರಿ ಹೋಗ್ತಾ ಇರೋ ಸರಿ ಇದೆಯೋ, ಅಥವಾ ಬೇರೆ ದಾರಿಗಳೇನಾದ್ರೂ ಇದೆಯೋ, ಅಥವಾ ನಾವು ನಡೆದು ಬಂದ ದಾರಿ ಎಷ್ಟು ಮಟ್ಟಿಗೆ ಸರಿ ಇದೆ, ಮುಂದೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇವೆಲ್ಲವನ್ನ ನಮಗೆ ಹೇಳ್ಕೊಡುವಂಥದ್ದು ಯಾವುದು? ಜಾತಕ. ಅವನ ಜನ್ಮ ಜಾತಕ ಜಾಲಾಡದೆ ಅಂತ ಹೇಳ್ತಾರೆ ನೋಡಿ. ನಾವೆಲ್ಲ ಸರಿ ಕೆಲಸ ವೈಗಳಲ್ಲೂ ಹೇಳ್ತೇವೆ, ಖುಷಿಯಲ್ಲೂ ಹೇಳ್ತೇವೆ. ಹಾಗಾಗಿ ಜಾತಕ ಅನ್ನೋದು ನಮ್ಮ ಬದುಕಿನ ಒಂದು ಎಕ್ಸ್ರೇ ಅದು. ಹಾಗಾಗಿ ಅದನ್ನ ನಾವು ಬಹಳ ಸರಿಯಾದ ರೀತಿಯಲ್ಲಿ ಶಾಬ್ದಿಕವಾಗಿ, ಅಂದ್ರೆ ಆ ಜಾತಕವನ್ನು ಸರಿಯಾಗಿ ಕಾಪಾಡ್ಕೋಬೇಕು. ಮತ್ತೆ ಆಗಾಗ ಒಂದ್ಸರಿ ಜ್ಯೋತಿಷಿಗಳೊಟ್ಟಿಗೆ, ನಂಬಿಗಸ್ತದ್ದು ಜ್ಯೋತಿಷಿಗಳು, ಈ ಟಿವಿ ಜ್ಯೋತಿಷಿಗಳು ಇವತ್ತು ಹಣೆಗೆ ಭಯಂಕರವಾದಂತ ನಾಮಗಳನ್ನು ಇಟ್ಟುಕೊಂಡು ರುದ್ರಾಕ್ಷಿ ಸರ ಎಷ್ಟು ಹಾಕೊಂಡಿದ್ದಾರೆ ಅನ್ನೋದು ಬೇಳೆ, ಆಮೇಲೆ ಕೈಯಲ್ಲಿ ತ್ರಿಶೂಲ ಇದೆಯಾ, ಇನ್ನೊಂದಿದೆಯೋ, ಅಥವಾ ಇವರ ಬಟ್ಟೆ ಬರೆ, ಸಿನಿಮಾದ ಒಂದು ಈ ಪೋಷಾಕಿನ ರೀತಿಯಲ್ಲಿ ಹೇಳುವಂತ ಜಾತಕ ಜ್ಯೋತಿಷ್ಯಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ನಿಜವಾಗಿಯೂ ಜಾತಕವನ್ನ ಅಧ್ಯಯನ ಮಾಡಿ ಭಯ, ಭಕ್ತಿ, ಪ್ರೇರಣೆ, ಸ್ಫೂರ್ತಿ, ಈ ಎಲ್ಲ ಭಾವಗಳಿಂದ ಹೇಳ್ತಾರಲ್ಲ ನಾಗರಾಜ್ ಕೋಟೆಯವರ ಹಾಗೆ, ಆ ಥರದ ಜ್ಯೋತಿಷಿಗಳಿಗೆ ನೀವು ಒಂದ್ಸರಿ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಒಂದ್ಸರಿ ನೋಡಿ ತೋರಿಸಿ, ಯಾವುದಾದ್ರೂ ಒಂದು ಹೊಸ ಹೆಜ್ಜೆ ಇಡುವಾಗ ಒಂದ್ಸರಿ ಅಲ್ಲಿ ನಮ್ಮದು ಏನಿದೆಯಪ್ಪ, ಈ ಸಮಯ ಒಳ್ಳೇದಿದೆಯಾ ಕೆಟ್ಟದಿದೆಯಾ, ಏನು ಕತೆ. ಈಗ ನಾವು ಒಂದು ತಿರುಗಾಟಕ್ಕೆ ಹೊರಡುವಾಗ ನೋಡ್ತೇವೆ, ಮಧ್ಯಾಹ್ನ ಹೊರಡ್ಬೋದಾ, ರಾತ್ರಿ ಹೊರಡ್ಬೋದಾ, ಇದು ರಾಹುಕಾಲ ಗುಳಿ, ಬೆಳಗ್ಗೆ ಹೊರಡ್ಬೋದಾ, ಮತ್ತೆ ಕೆಲವು ಸರಿ ರಾತ್ರಿ ಪ್ರಯಾಣ ಬೇಡ, ಏನೇನೋ ನಿಮ್ಮ ಇದರಲ್ಲಿ ಸರಿ ಹೊಂದೋದಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ಈಗ ಇತ್ತೀಚೆಗೆ ನೋಡಿ ಆಕ್ಸಿಡೆಂಟ್ಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಒಂದು 2 ತಿಂಗಳು ಈಚೆ, 2 ತಿಂಗಳು ಆಚೆ ನೋಡಿದ್ರೆ ಬಹಳ ಸೈಲೆಂಟ್ ಆಗಿತ್ತು. ಅಂದ್ರೆ ಏನೋ ಕಾಲದ ವೈಪರೀತ್ಯ, ಅದಕ್ಕೆ ತಕ್ಕಾಗಿ 2 ತಿಂಗಳಿಂದ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೀರಾ, ಪಂಚಗ್ರಹಗಳು ಕುಂಭರಾಶಿಯಲ್ಲಿ ಕೂತಿತ್ತು. ಕುಂಭರಾಶಿಯಲ್ಲಿ ಯಾವುದು? ರವಿ, ಶುಕ್ರ, ಬುಧ, ಆಮೇಲೆ ರಾಹು. ಅದಕ್ಕೆ ನೋಡಿ ವಿಮಾನ ಅಪಘಾತಗಳು, ಮತ್ತೆ ಈಗ ಯುದ್ಧ ಅದನ್ನೇ ಹೇಳಿಕೊಳ್ತೇನೆ. ಯುದ್ಧ ಆರಂಭವಾಗಿದ್ದು ಕೂಡ ಇದೇ ಈ ಕುಂಭರಾಶಿಯಲ್ಲಿ 5 ಗ್ರಹಗಳ ಸಮ್ಮಿಲನವಾಗಿತ್ತು. ನಾನು ಅದನ್ನು ಫೇಸ್ಬುಕ್ ಕೂಡ ಹಾಕಿದ್ದೀನಿ. ಮಾರ್ಚ್ 15ಕ್ಕೆ ಈ 5 ಗ್ರಹಗಳು ಚಲಾಪಿಲಿ ಆಗುತ್ತೆ ನೋಡಿ. ಮಾರ್ಚ್ 15ಕ್ಕೆ ಯುದ್ಧದ ತೀವ್ರತೆ ಕೂಡ ಕಡಿಮೆ ಆಗುತ್ತೆ. ಇದು ಈಗಾಗಿದ್ದಾಗ ನೀವು ಹೇಳಿದ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೀರಾ ನೀವು, ಇಲ್ಲೇ ಆಕ್ಸಿಡೆಂಟ್ಸ್ ಎಲ್ಲ ಆಗಿರೋದು. ಇದು ಅಂದರೆ ಫೆಬ್ರವರಿ ಮಿಡಲ್ ಟು ಫೆಬ್ರವರಿ 15ರಿಂದ ಮಾರ್ಚ್ 15 ಅಷ್ಟು ಆಗ್ತಾ ಇದೆ. ಅಂದರೆ ಈ ಥರದ ವಿಪ್ಲವಗಳು, ವಿಕ್ಷಿಪ್ತಗಳು, ಈ ಥರದ ಅಸಹ್ಯಕರವಾದಂಥ ಮತ್ತೆ ಬಹಳ ಮನಸ್ಸಿಗೆ ನೋವಾಗುವಂಥ ಘಟನೆಗಳು, ಆತ್ಮಹತ್ಯೆಗಳು 2 ತಿಂಗಳಿಂದ ಆಗ್ತಾ ಇದೆ. ನಾವು ಅದನ್ನ ವಿಶ್ವಾದ್ಯಂತವೂ ನೋಡ್ಬೋದು,
ನಮ್ಮ ಸುತ್ತಮುತ್ತ ನೋಡ್ಬೋದು, ಬಹುಶಃ ನಮ್ಮ ಬದುಕಲ್ಲೂ ನೋಡ್ಬೋದೇನೋ ಮಾನಸಿಕವಾದ ಏರಿಳಿತಗಳು, ಸಿಟ್ಟು, ಸೆಡವು ಇತ್ಯಾದಿ ಇತ್ಯಾದಿ. ಅದು ಸುಮ್ಮನೆ ಜ್ಯೋತಿಷ್ಯ ಅಥವಾ ಸುಮ್ಮನೆ ನಮ್ಮ ಜ್ಯೋತಿಷ್ ಶಾಸ್ತ್ರ ಹುಟ್ಕೊಂಡಿಲ್ಲ. ಅದನ್ನು ಇಲ್ಲಿವರೆಗೆ ಅವರು ಬಹಳ ಅಧ್ಯಯನಪೂರ್ಣವಾಗಿ ಅದರ ಪೂರ್ವ ರಂಗವನ್ನು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಬಹುಶಃ ನೀವು ಅದನ್ನೆಲ್ಲವನ್ನು ಈ ವಿಡಿಯೋಗಳನ್ನು ಕಾದಿಟ್ಟುಕೊಂಡು ನೀವು ಇನ್ನೊಬ್ಬರಿಗೆ ಅದನ್ನು ಯಾರಿಗಾದರೂ ಒಳ್ಳೆ ರೀತಿಯಿಂದ ಹೇಳ್ಬೋದಾದಂಥ ಸತ್ಯಗಳು, ಅಧ್ಯಯನಗಳು ಅದರಲ್ಲಿ ಇದೆ. ಇಲ್ಲಿವರೆಗೆ ಅದು ಒಂದು ಪೂರ್ವರಂಗ ಅಂತ ನಾನು ಭಾವಿಸ್ತೇನೆ. ಈಗ ಅವರು ಪಂಚಾಂಗ ಶ್ರವಣವನ್ನು ಆರಂಭಿಸ್ತಾರೆ. ಬಹುಶಃ ಪಂಚಾಂಗ ಶ್ರವಣ ಅಂತಂದಾಗ ನೀವು ಏನು ಕಲ್ಪಿಸಿದ್ರೋ ಅದು ಅಲ್ಲ, ಇದು ಬೇರೆ ಅಂತ ಇಲ್ಲಿವರೆಗೆ ನಿಮಗೊಂದು ಅನುಭೂತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈಗ ನಾಗರಾಜ್ ಕೋಟೆ ಅವರು ಮುಂದೆ ಮಾಡುವಂಥ ಪಂಚಾಂಗ ಶ್ರವಣಕ್ಕೆ ನೀವೆಲ್ಲರೂ ಮನಸಾರೆ ತಯಾರಾಗಿದ್ದೀರಿ ಅಂತ ನಾವು ಭಾವಿಸ್ತಾ ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ನೀವು ಅದರ ಎಲ್ಲ ಫಲಾಫಲವನ್ನು ನೀವು ಅನುಭವಿಸಿ ನಮಗೆ ಪ್ರತಿಕ್ರಿಯಿಸಿ, ಅದರಿಂದ ನಿಮಗೇನಾಯಿತು, ಯಾವ ರೀತಿ ಅನುಭವ ಆಯಿತು, ಲಾಭ ಆಯಿತಾ, ಏನಾಯಿತು, ಇವೆಲ್ಲವನ್ನು ನಿಮ್ಮ ಪ್ರತಿಕ್ರಿಯೆ ಮೂಲಕ ಕೇಳಲಿಕ್ಕೆ ನಾನು ಬಹಳ ಕುತೂಹಲದಿಂದಿದ್ದೇನೆ.